ಧರ್ಮಸ್ಥಳದಲ್ಲಿ ನಡೀತಾ ಇರೋ ಬಾಹುಬಲಿ ಮಸ್ತಕಾಭಿಷೇಕದ ವೇಳೆ ಪಂಚಮಹಾವೈಭವದ ವೇದಿಕೆ ಕುಸಿದು ಹಲವರು ಗಾಯಗೊಂಡಿದ್ದಾರೆ. ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಹಾಕಲಾಗಿದ್ದ ಚಾವಣಿ ಕುಸಿದಿದೆ. ಈ ವೇಳೆ ಸುಮಾರು 40 ಮಂದಿ ಅದರ ಕೆಳಗೆ ಸಿಲುಕಿದ್ರು. ಘಟನೆಯಲ್ಲಿ 4 ಮಂದಿಗೆ ಗಾಯಗಳಾಗಿದೆ ಅಂತ ಅಗ್ನಿಶಾಮಕ ದಳದ ಪ್ರಾದೇಶಿಕ ಅಧಿಕಾರಿ ತಿಪ್ಪೇಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಜನಸಂದಣಿ ಕಡಿಮೆ ಇದ್ದ ಕಾರಣ ಭಾರೀ ಅವಘಡ ತಪ್ಪಿದೆ. ಗಾಯಗೊಂಡವರನ್ನ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿನ್ನೆ ಮತ್ತು ಮೊನ್ನೆ ನಡೆದ ವಿಧಾನಸಭಾ ಕಲಾಪ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರಿಂದ ಬಿಡುಗಡೆಯಾದ ಆಡಿಯೋಗೆ ಬಲಿಯಾಗಿತ್ತು. ಇಂದು ಮತ್ತೆ ಕಲಾಪ ಶುರುವಾಗ್ತಾ ಇದ್ದಂತೆ ಶಾಸಕ ಪ್ರೀತಂ ಗೌಡ ಮನೆ ಮೇಲಿನ ಕಲ್ಲು ತೂರಾಟವನ್ನ ಖಂಡಿಸಿ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಗದ್ದಲ ಶುರು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟಿತ್ತು. ಈ ವೇಳೆ ಧನ ವಿನಿಯೋಗಕ್ಕೆ ಸಂಬಂಧಿಸಿದಂತೆ ಬಿಲ್ ಮಂಡನೆಯಾಗಿ ಸದನದಲ್ಲಿ ಅಂಗೀಕೃತವಾಗಿದೆ. ಕಾಂಗ್ರೆಸ್ನಿಂದ ಎಸ್ಐಟಿ ದುರ್ಬಳಕೆ ಆಗ್ತಾ ಇದೆ. ಆಡಿಯೋ ಪ್ರಕರಣವನ್ನ ಎಸ್ಐಟಿ ವಿಚಾರಣೆಗೆ ಕೊಡಲು ಸಿದ್ದರಾಮಯ್ಯರೇ ಕಾರಣ. ಈ ಮೂಲಕ ಸಿದ್ದರಾಮಯ್ಯ ಬಿಜೆಪಿ ಜೊತೆ ಜೆಡಿಎಸ್ ಅನ್ನು ಮುಗಿಸುವ ಸಂಚು ರೂಪಿಸಿದ್ದಾರೆ ಅಂತ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಸೋಲಿನ ಸೇಡು ತೀರಿಸಿಕೊಳ್ಳಲು ಸಿದ್ದರಾಮಯ್ಯ ಈ ರೀತಿ ಕುಮಾರಸ್ವಾಮಿ ವಿರುದ್ಧ ಸಂಚು ರೂಪಿಸಿದ್ದಾರೆ ಅಂತ ಈಶ್ವರಪ್ಪ ಆರೋಪಿಸಿದ್ದಾರೆ. ಅಲ್ಲದೆ ಆಡಿಯೋ ಪ್ರಕರಣದಿಂದ ಬಿಎಸ್ವೈ ಆರಾಮಾಗಿ ಹೊರಬರ್ತಾರೆ, ಯಡಿಯೂರಪ್ಪರನ್ನ ಏನೂ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತಮಗೆ ಬೇಕಾದಂತೆ ತಾವೇ ವಿಡಿಯೋ ತಿರುಚುವುದು, ಮುತ್ಸದ್ದಿ ಸಾವನ್ನ ಅಪೇಕ್ಷಿಸುವುದು ಹಾಗೂ ಚುನಾವಣೆ ವೇಳೆ ವಿರೋಧ ಪಕ್ಷದ ಮಾತನ್ನ ಇದೆಲ್ಲ ಜನರಿಗೆ ಗೊತ್ತಿಲ್ಲ ಅಂತ ತಿಳಿದಿದ್ದಾರೆಯೇ ಅಂತ ಬಿಜೆಪಿ ವಿರುದ್ಧ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನಡೆಯಲಿರುವ ಬಿಜೆಪಿ ಸಮಾವೇಶ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸುತ್ತಿದೆ. ಸಂಜೆ 4 ಗಂಟೆಗೆ ಸಿಂಧನೂರಿಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಗೋಬ್ಯಾಕ್ ಅಮಿತ್ ಶಾ ಎಂದು ಘೋಷಣೆ ಕೂಗಿದ್ದಾರೆ. ಯಡಿಯೂರಪ್ಪ ಮೋದಿ ಮುಖವಾಡ ಧರಿಸಿ ನಡೆಸ್ತಾ ಇರೋ ಆಪರೇಷನ್ ಕಮಲವನ್ನ ಖಂಡಿಸುತ್ತೇವೆ ಅಂತ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆಯಲ್ಲಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರೇಮಿಗಳ ದಿನಾಚರಣೆಯನ್ನ ವಿನೂತನವಾಗಿ ಆಚರಿಸಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ತಲೆಗೆ ಕಲರ್ ವಿಗ್ ಧರಿಸಿ ಕುದುರೆಗಳ ಜೊತೆ ಮೆರವಣಿಗೆ ಬಂದ ವಾಟಾಳ್ ಹೆಣ್ಣು ಕುದುರೆಗೆ ತಾಳಿ ಕಟ್ಟುವ ಮೂಲಕ ಮದುವೆ ಮಾಡಿಸಿದ್ದಾರೆ. ಈ ವೇಳೆ ಮಾತನಾಡಿ, ಸರ್ಕಾರ ಪ್ರೇಮಿಗಳಿಗೆ 2 ಲಕ್ಷ ಹಣ ಕೊಡಬೇಕು. ಕಳೆದ ಬಾರಿ 1.5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದೆವು. ಈ ಬಾರಿ ಖರ್ಚು ಹೆಚ್ಚಾಗಿದೆ. ಹಾಗಾಗಿ ಪ್ರೇಮಿಗಳ ದಿನವನ್ನ ರಾಷ್ಟ್ರೀಯ ದಿನವನ್ನಾಗಿ ಘೋಷಿಸಿ ಸರ್ಕಾರಿ ರಜೆ ನೀಡುವಂತೆ ಆಗ್ರಹಿಸಿದ್ದಾರೆ. 2012ರಲ್ಲಿ ದೆಹಲಿಯಲ್ಲಿ ನಿರ್ಭಯ ಗ್ಯಾಂಗ್ ರೇಪ್ ಪ್ರಕರಣ ರಾಷ್ಟ್ರವ್ಯಾಪಿ ಭಾರೀ ಸಂಚಲನ ಮೂಡಿಸಿತ್ತು. ಈ ಕೃತ್ಯದ ಅಪರಾಧಿಗಳನ್ನ ಗಲ್ಲಿಗೇರಿಸುವಂತೆ ಹಾಗೂ ಪ್ರಕರಣದ ಕಾರ್ಯವಿಧಾನವನ್ನ ಇನ್ನಷ್ಟು ತ್ವರಿತಗೊಳಿಸಲು ನಿರ್ಭಯ ಪೋಷಕರು ದೆಹಲಿಯಲ್ಲಿರುವ ಪಟಿಯಾಲ ಹೌಸ್ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಈ ಪ್ರಕರಣ ವಿಚಾರಣೆಯನ್ನ ನ್ಯಾಯಾಲಯ ಮಾರ್ಚ್ 2ರಂದು ಕೈಗೆತ್ತಿಕೊಳ್ಳಲಿದೆ. ಗುಜರಾತ್ನ ರ್ಯಾಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಅಲ್ಲಿನ ಕಾಂಗ್ರೆಸ್ ಮಹಿಳಾ ಮುಖಂಡರೊಬ್ಬರು ವೇದಿಕೆ ಮೇಲೆಯೇ ಕಿಸ್ ಕೊಟ್ಟಿದ್ದಾರೆ. ಗುಜರಾತ್ನ ವಲ್ಸಾಡ್ ಜಿಲ್ಲೆಯ ಧರ್ಮಾಪುರದಲ್ಲಿ ಕಾಂಗ್ರೆಸ್ ಆಯೋಜಿಸಿರುವ ಜನಾಕ್ರೋಶ ರ್ಯಾಲಿಯಲ್ಲಿ ವೇದಿಕೆಯಲ್ಲಿದ್ದ ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಮಹಿಳಾ ಕಾರ್ಯಕರ್ತರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಿದ್ರು. ಇದೇ ವೇಳೆ ಅವರಲ್ಲಿದ್ದ ಮಹಿಳಾ ಮುಖಂಡರೊಬ್ಬರು ಅವರಿಗೆ ಚುಂಬಿಸಿದ್ದಾರೆ. ಇಂದು ಪ್ರೇಮಿಗಳ ದಿನವಾದ್ದರಿಂದ ಈ ಮುತ್ತಿಗೆ ಕೆಲವರು ಹಾಸ್ಯ ಮಾಡಿದ್ದಾರೆ. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಅಗ್ನಿಸಾಕ್ಷಿ ಧಾರಾವಾಹಿ ನಟ ಸಿದ್ಧಾರ್ಥ ಪಾತ್ರಧಾರಿ ವಿಜಯ್ ಸೂರ್ಯ ಇಂದು ತಮ್ಮ ದೂರದ ಸಂಬಂಧಿ ಚೈತ್ರಾ ಅವರನ್ನ ವಿವಾಹವಾಗಿದ್ದಾರೆ. ಗುರು ಹಿರಿಯರು, ಸ್ನೇಹಿತರು, ಕುಟುಂಬದವರ ಸಮ್ಮುಖದಲ್ಲಿ ವಿಜಯ್ ಚೈತ್ರಾ ವಿವಾಹ ನೆರವೇರಿದೆ. ಇನ್ನು ವಿಜಯ್ ಸೂರ್ಯ ಇಷ್ಟಕಾಮ್ಯ, ಕದ್ದು ಮುಚ್ಚಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ವಿಜಯ್ ಜೊತೆಯಾಗಿರುವ ಚೈತ್ರಾ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದು ನವಜೋಡಿಗೆ ಕಿರುತೆರೆ ನಟ ನಟಿಯರು ಶುಭ ಹಾರೈಸಿದ್ದಾರೆ. ಸಂತೋಷ್ ಆನಂದರಾಮ್ ನಿರ್ದೇಶನದ ಯುವರತ್ನ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಟಕ್ಕರ್ ಕೊಡೋಕೆ ವಿಲನ್ ಪಾತ್ರದಲ್ಲಿ ಡಾಲಿ ಧನಂಜಯ್ ಎಂಟ್ರಿ ಕೊಡ್ತಿರೋದು ಪಕ್ಕಾ ಆಗಿತ್ತು. ಈಗ ಡಾಲಿ ಜೊತೆ ಚಿಟ್ಟೆನೂ ಬರ್ತಿದ್ದಾನೆ. ಟಗರು ಚಿತ್ರದಲ್ಲಿ ಡಾಲಿ ಹಾಗೂ ಚಿಟ್ಟೆ ಕಾಂಬಿನೇಷನ್ ಸಖತ್ ಫೇಮಸ್ ಆಗಿತ್ತು. ಇಲ್ಲಿ ವಸಿಷ್ಠ ಕೂಡ ವಿಲನ್ ಆಗಿ ನಟಿಸುತ್ತಾರೆ ಎನ್ನಲಾಗ್ತಾ ಇದೆ.